ಸಿಎಂ ಸಿದ್ದರಾಮಯ್ಯಗೆ ಇವತ್ತು ಸಿಬಿಐನ ಟೆನ್ಷನ್ ಶುರು ಆಗಿಬಿಟ್ಟಿದೆ. ಏನೇನಾಗುತ್ತೆ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಬಹು ದಿನಗಳಿಂದ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದಂಥ ಕೇಸ್ ಸಿದ್ದರಾಮಯ್ಯನವರಿಗೆ ಢವ ಟೆನ್ಷನ್ನು ಏನಾಗಬಹುದು ನೋಡೋಣ. ಮೂಡಾ ಕೇಸ್ ಸಿಬಿಐ ತನಿಖೆಯ ಬಗ್ಗೆ ಬೆಳಗ್ಗೆ 10:30ಕ್ಕೆ ತೀರ್ಪು ಆಗತ್ತೆ. ತನಿಖೆಗೆ ಹೈಕೋರ್ಟ್ ಆದೇಶಿಸುತ್ತಾ ಅರ್ಜಿ ವಜಾ ಮಾಡುತ್ತಾ ಅನ್ನೋದೊಂದು ಕುತೂಹಲ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬ ಸದಸ್ಯರ ವಿರುದ್ಧ ಕೇಳಿ ಬಂದಿರುವ ಮೂಡಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನ ಅಕ್ರಮ ಹಂಚಿಕೆ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸೋಕೆ ಕೋರಿ ಸಲ್ಲಿಸಲಾಗಿರುವ ಅರ್ಜಿ ಕುರಿತು ತೀರ್ಪನ್ನು ಹೈಕೋರ್ಟ್ ಶುಕ್ರವಾರ ಅಂದರೆ ಇವತ್ತು ಪ್ರಕಟಿಸಲಿದೆ. ಪ್ರಕರಣಕ್ಕೆ ಸಂಬಂಧಿಸಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ತಕರಾರು ಅರ್ಜಿ ವಿಚಾರಣೆಯನ್ನು 2025 ಜನವರಿ 27ರಂದು ಪೂರ್ಣಗೊಳಿಸಿ ಕಾಯ್ದಿರಿಸಿರುವ ತೀರ್ಪನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಇವತ್ತು 10:30ಕ್ಕೆ ಪ್ರಕಟ ಮಾಡುತ್ತೆ. ಈ ಹಿಂದೆಯೇ ಮೂಡಾ ಪ್ರಕರಣದ ತನಿಖೆ ನಡೆಯುವುದು ಅತ್ಯಗತ್ಯ ಇದೆ ಅಂತ ತೀರ್ಮಾನಿಸಿ ಪೊಲೀಸ್ ತನಿಖೆಗೆ ಅನುಮತಿಸಿದ್ದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಇದೀಗ ಯಾವ ಆದೇಶ ನೀಡುತ್ತೆ ಅನ್ನೋದೇ ಕುತೂಹಲ. ಒಂದು ವೇಳೆ ಸಿಬಿಐಗೆ ಅಂತ ಹೇಳಿದ್ರೆ ಏನಾಗ್ಬೋದು? ಟೆನ್ಷನ್ ಅಂತೂ ಖಂಡಿತವಾಗಿಯೂ ಇದೆ. ಇವತ್ತಿನ ತೀರ್ಪಿನ ಮೇಲೆ ಎಲ್ಲರ ಚಿತ್ತವೂ ಕೂಡ ಇದೆ. ಮೂಡಾ ಅಕ್ರಮ ಸಂಬಂಧ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಸಿಬಿಐ ತನಿಖೆ ಕೋರಿರುವಂಥ ಅರ್ಜಿ, ಸಿದ್ದರಾಮಯ್ಯ ಪ್ರಕರಣದ ತೀರ್ಪಿನ ಬಗ್ಗೆ ಕುತೂಹಲ ಇದೆ. ಅರ್ಜಿ ವಜಾಗೊಂಡ್ರೆ ಸಿದ್ದರಾಮಯ್ಯ ಮತ್ತು ಕುಟುಂಬ ಸದಸ್ಯರು ನಿರಾಳರಾಗ್ತಾರೆ ಅಥವಾ ಹೈಕೋರ್ಟ್ ಏನಾದರೂ ತನಿಖೆ ಅಸ್ತು ಅಂತ ಅಂದ್ಬಿಟ್ರೆ ಕಾನೂನು ಹೋರಾಟದಲ್ಲಿ ಹಿನ್ನಡೆ ಆಗುತ್ತೆ. ಸಿಬಿಐ ಅಧಿಕಾರಿಗಳ ವಿಚಾರಣೆಯನ್ನು ಎದುರಿಸಬೇಕಾದಂಥ ಆತಂಕ ಎದುರಾಗುತ್ತೆ. ಈಗಾಗಲೇ ಕಾನೂನು ತಜ್ಞರ ಸಲಹೆಗಳನ್ನೆಲ್ಲ ಪಡ್ಕೊಂಡಿದ್ರು ಸಿದ್ದರಾಮಯ್ಯನವರು. ಏನು ಮಾಡೋದು, ಹಾಗಾದರೆ ಹೀಗಾದರೆ, ಒಂದು ವೇಳೆ ಸಿಬಿಐಗೆ ಅಂತ ಹೇಳಿಬಿಟ್ರೆ ಮುಂದಿನ ಕಾನೂನು ಹೋರಾಟವನ್ನು ಹೇಗೆ ಮಾಡಬೇಕಾಗತ್ತೆ, ಏನು ಆಪ್ಷನ್ಸ್ ಇದೆ ನಮ್ಮ ಹತ್ರ ಸಿಬಿಐ ತನಿಖೆಗೆ ಅಂತ ಅಂದಾಗ ನಾವು ಏನೇನು ಮಾಡಬಹುದು ಅಂತ. ಸಿಬಿಐ ತನಿಖೆ ಅಂತ ಆದೇಶ ಕೊಟ್ಟಿದ್ದೇ ಆಗಿದ್ದಲ್ಲಿ ಸಿದ್ದರಾಮಯ್ಯನವ್ರಿಗೆ ಅದು ಹಿನ್ನಡೆ ಆಗತ್ತೆ. ಕಾನೂನು ಹೋರಾಟದಲ್ಲಿ ಒಂದು ಹೆಜ್ಜೆ ಹಿಂದೆ ಹೋಗಬೇಕಾಗತ್ತೆ, ಹಿನ್ನಡೆ ಆಗತ್ತೆ. ಅಕಸ್ಮಾತ್ ಸಿಬಿಐಗೆ ವಹಿಸೋದು ಬೇಡ, ಈಗ ತನಿಖೆಗೆ ಏನಾಗ್ತಾ ಇದೆ ಅದು ಸೂಕ್ತವಾಗಿ ಆಗ್ತಾ ಇದೆ ಅಂತೇನಾದರೂ ಅಥವಾ ಈ ಅರ್ಜಿಯನ್ನು ಏನಾದರೂ ವಜಾ ಮಾಡ್ತು ಅಂತಂದರೆ ಅದು ಸಿದ್ದರಾಮಯ್ಯನವರು ಕುಟುಂಬಕ್ಕೂ ಕೂಡ ಒಂದು ರೀತಿಯಾದಂಥ ನಿರಾಳ, ಯಾವುದೇ ರೀತಿಯಾದಂಥ ಸಿಬಿಐ ತನಿಖೆ ಇರೋದಿಲ್ಲ ಅಂತ. ಸೊ ಹಾಗಾಗಿ ಒಂದು ಟೆನ್ಷನ್ ಅಂತೂ ಇದೆ. 10:30 ತನಕ ಅವರ ಅಭಿಮಾನಿಗಳಿಗೂ ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಕೂಡ ಟೆನ್ಷನ್ನೇ. ಯಾವ ಥರದ ತೀರ್ಪು ಬರುತ್ತೆ, ಯಾವ ಥರದ ತೀರ್ಪು ಬಂದುಬಿಡುತ್ತೆ. ಒಂದು ವೇಳೆ ಸಿಬಿಐಗೆ ವಹಿಸ್ಬಿಟ್ರೆ ಮೂಡಾ ಹಗರಣ ನೋಡಿ, ಈ ಮೂಡಾ ಹಗರಣದಲ್ಲಿ ಕೇವಲ ಸಿದ್ದರಾಮಯ್ಯನವ್ರ ಹೆಸರು ಮುಂಚೂಣಿಯಲ್ಲಿದೆ, ಸಿದ್ದರಾಮಯ್ಯನವ್ರ ಹೆಸರು ಕೇಳಿ ಬರ್ತಿದೆ. ಆದರೆ ಇಂಟರ್ನಲ್ ಆಗಿ ನಾವು ನೋಡೋದಾದರೆ ಈ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವ್ರು ಮಾತ್ರ ಅಲ್ಲ, ಕಾಂಗ್ರೆಸ್ಸು, BJP, JDS ಎಲ್ಲ ನಾಯಕರುಗಳಿಗೂ ಸಂಬಂಧಪಟ್ಟಂತೆಯೇ ಒಂದಷ್ಟು ದಾಖಲೆಗಳಿಗಿದೆ. ಇದರಲ್ಲಿ ಒಂದಷ್ಟು ಅನ್ಯಾಯ ಆಗಿದೆ, ಇದರಲ್ಲಿ ತುಂಬ ಜನ ಸೇರ್ಕೊಂಡಿದ್ದಾರೆ, ಮೋಸ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಇದೆ. ಸಿಬಿಐ ಏನಾದರೂ ತನಿಖೆಗೆ ಇಳಿತು ಅಂತ ಅಂದರೆ ಎಲ್ಲರ ಬುಡಕ್ಕೂ ಬರಬಹುದಾದ ಸಾಧ್ಯತೆಗಳು ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಸೊ ಅದು ಒಂದು ಕಡೆಯಲ್ಲಿ ಇರುವಂಥ ಕುತೂಹಲ. ಅದರ ಜೊತೆಗೆ ಸಿದ್ದರಾಮಯ್ಯನವರ ಸುದೀರ್ಘ ರಾಜಕೀಯ ಜೀವನದಲ್ಲಿ, ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಆರೋಪ ಇರಲಿಲ್ಲ, ಅಕ್ರಮ ಅಥವಾ ಹಗರಣ ಅಥವಾ ಈ ಥರ ಲೂಟಿ ಅಥವಾ ಮೋಸ ಈ ಥರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಈಗ ಆಲ್ರೆಡಿ ಒಂದು ಕಪ್ಪು ಚುಕ್ಕಿ ಆಗಿರೋದ್ರಿಂದ ಒಂದು ವೇಳೆ ಸಿಬಿಐಗೆ ವಹಿಸಿದರೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿದೆ. ನೋಡಬೇಕು, 10:00ವರೆಗೆ ಗೊತ್ತಾಗುತ್ತೆ. ಕಾದು ನೋಡೋಣ. ಕ್ಷಣದ ಅಪ್ಡೇಟನ್ನು ನಿಮ್ಮ TV5 ಕೊಡ್ತಾ ಹೋಗುತ್ತೆ.